ವಿರೋಧದ ನಡುವೆಯೇ ದ್ವೇಷ ಭಾಷಣ ಬಿಲ್ ಅಂಗೀಕಾರ ಆಗಿದೆ. ರಾಜ್ಯದಲ್ಲಿ ದ್ವೇಷ ಭಾಷಣ ವಿಧೇಯಕ ರಿಜೆಕ್ಟ್ ಆಗಲಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಈ ಒಂದು ವಿರೋಧದ ನಡುವೆಯೇ ದ್ವೇಷ ಭಾಷಣ ಬಿಲ್ ಅಂಗೀಕಾರ. ರಾಜ್ಯದಲ್ಲಿ ದ್ವೇಷ ಭಾಷಣ ಈ ಒಂದು ಮಸೂದೆ ರಿಜೆಕ್ಟ್ ಆಗುತ್ತಾ? ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಬೇಡ, ರಾಜ್ಯಪಾಲರಿಗೆ ಪತ್ರ. ದ್ವೇಷ ಭಾಷಣ ಮಸೂದೆಯೊಳಗೆ ಹಲವು ಲೋಪದೋಷಗಳಿದ್ದಾವೆ. ದ್ವೇಷ ಭಾಷಣ ಮಸೂದೆ ತಿರಸ್ಕಾರಕ್ಕೆ ಇದೊಂದು ಕಾರಣ ಆಗುತ್ತಾ? ವಿರೋಧದ ನಡುವೆಯೇ ದ್ವೇಷ ಭಾಷಣ ಬಿಲ್ ಅಂಗೀಕಾರ. ರಾಜ್ಯದಲ್ಲಿ ದ್ವೇಷ ಭಾಷಣ ವಿಧೇಯಕ ರಿಜೆಕ್ಟ್ ಆಗತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಬೇಡ, ರಾಜ್ಯಪಾಲರಿಗೆ ಪತ್ರವನ್ನು ಬರೆಯಲಾಗಿದೆ. ದ್ವೇಷ ಭಾಷಣ ಮಸೂದೆಯ ಒಳಗೆ ಹಲವು ಲೋಪದೋಷಗಳಿದ್ದಾವೆ. ಹಾಗಾಗಿ ಈ ಒಂದು ದ್ವೇಷ ಭಾಷಣ ವಿಧೇಯಕ ರಿಜೆಕ್ಟ್ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಜೊತೆಗೆ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮನವಿ ಪತ್ರದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ಒಂದು ದ್ವೇಷ ಭಾಷಣ ಮಸೂದೆಗೆ ದಯವಿಟ್ಟು ಅಂಕಿತವನ್ನು ಹಾಕಬೇಡಿ ಅಂತ ಈ ಒಂದು ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ. ಈ ಒಂದು ದ್ವೇಷ ಭಾಷಣ ವಿಧೇಯಕ ಏನಾದರೂ ಈ ಅಂಗೀಕಾರ ಆದರೆ ಬಹಳ ಕಷ್ಟ ಆಗುತ್ತೆ. ಏಕೆಂತಂದರೆ ಹಲವು ಲೋಪದೋಷಗಳಿದ್ದಾವೆ. ಆ ಲೋಪದೋಷಗಳನ್ನ ಸರಿಪಡಿಸಬೇಕಾಗತ್ತೆ. ಇಲ್ಲವಾದಲ್ಲಿ ಇದನ್ನು ಏನಾದರೂ ಅಂಕಿತ ಹಾಕಿದ್ರೆ ಬಹಳ ಸಮಸ್ಯೆ ಆಗುತ್ತೆ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ದ್ವೇಷ ಭಾಷಣ ಬಿಲ್ ತಿರಸ್ಕರಿಸಲು ರಾಜ್ಯಪಾಲರಿಗೆ ಮನವಿ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಶೋಭಾ ಕರಂದ್ಲಾಜೆ ಅವರು ಪತ್ರ ಬರೆದಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ವಕೀಲ ಗಿರೀಶ್ ಭಾರದ್ವಾಜ್ ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸುವಂತೆ ಒತ್ತಾಯಿಸಿ ಪತ್ರ ಬರೆದಿದ್ದಾರೆ. ಸುಪ್ರೀಂ ಕೋರ್ಟ್ನ ಕಾನೂನು ಮತ್ತು ಮೂಲ ರಚನೆಯ ಉಲ್ಲಂಘನೆ, ವಾಕ್ ಸ್ವಾತಂತ್ರ್ಯ ಹಕ್ಕಿನ ಉಲ್ಲಂಘನೆ ಅಂತ ಶೋಭಾ ಕರಂದ್ಲಾಜೆ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ವಾಕ್ ಸ್ವಾತಂತ್ರ್ಯ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಇದರಲ್ಲಿ. ಹಾಗಾಗಿ ಈ ಒಂದು ಮಸೂದೆಗೆ ನೀವು ಅಂಗೀಕಾರ ಕೊಡಬೇಡಿ, ಅಂಕಿತವನ್ನು ಹಾಕಬೇಡಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ವಕೀಲ ಗಿರೀಶ್ ಭಾರದ್ವಾಜ್ ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸುವಂತೆ ಒತ್ತಾಯಿಸಿ ಪತ್ರವನ್ನು ಬರೆದಿದ್ದಾರೆ. ಸುಪ್ರೀಂ ಕೋರ್ಟ್ನ ಕಾನೂನು ಮತ್ತು ಮೂಲ ರಚನೆಯ ಉಲ್ಲಂಘನೆ ಆಗುತ್ತೆ. ಇದಕ್ಕೆ ಏನಾದರೂ ನೀವು ಅಂಗೀಕಾರವನ್ನು ಹಾಕಿದ್ರೆ, ಯಾಕೆಂತಂದರೆ ಎಲ್ಲರಿಗೂ ಕೂಡ ಈ ಒಂದು ವಾಕ್ ಸ್ವಾತಂತ್ರ್ಯ ಅನ್ನೋದಿರುತ್ತೆ. ಆ ಒಂದು ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಯಾಕೆಂತಂದರೆ ಸಂವಿಧಾನದಲ್ಲೇ ತಿಳಿಸಿದೆ, ಎಲ್ಲರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲರೂ ಕೂಡ ಮಾತನಾಡಬಹುದು ಅಂತ. ಅಂಥದ್ರಲ್ಲಿ ಈ ಒಂದು ದ್ವೇಷ ಭಾಷಣ ವಿಧೇಯಕಕ್ಕೆ ಏನಾದರೂ ನೀವು ಅಂಕಿತವನ್ನು ಹಾಕಿದ್ರೆ ಅದರಲ್ಲಿ ಸಾಕಷ್ಟು ಲೋಪದೋಷಗಳು ಕೂಡ ಇದೆ. ಅದನ್ನೆಲ್ಲವನ್ನು ಕೂಡ ಸರಿಪಡಿಸಬೇಕಾಗತ್ತೆ. ಸದ್ಯಕ್ಕೆ ಈ ಒಂದು ದ್ವೇಷ ಭಾಷಣ ವಿಧೇಯಕ ಅದನ್ನು ರಿಜೆಕ್ಟ್ ಮಾಡಿ ಅದಕ್ಕೆ ಯಾವುದೇ ರೀತಿ ಅಂಕಿತವನ್ನು ಹಾಕಬೇಡಿ ಅಂತ ಸದ್ಯಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ವಕೀಲ ಗಿರೀಶ್ ಭಾರದ್ವಾಜ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ.